ಮುಂದಿನ 5 ವರ್ಷ ಈಗ ಏನ್ ಹೇಳ್ತಿದ್ರಿ? ಆಯ್ತು, ಮುಂದೇನು ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ ಯತ್ನಾಳ್ ನೂರೇ ಸೀಟು. ಯತ್ನಾಳ್ ಅವ್ರು ಯಾಕೋ ಸುಮ್ಮನೆ ಕೂತಿದಾರಲ್ಲ, ಏನು ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲರೂ ಭ್ರಷ್ಟರು, ಎಲ್ಲರೂ ಕಳ್ಳರು ಅಂತ ಹೇಳಿ ನಾವು ಹೇಳಲ್ಲ. ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲಿ ಇಲ್ಲಿ ಏನು 224 ಜನ ಕೂತೀವಲ್ಲ, ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ ಚಾಣಕ್ಯನ ತಂತ್ರಗಾರಿಕೆ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿನಲ್ಲಿ ಬಿಜೆಪಿ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು CM ಅವ್ರಿಗೆ ಔಟ್ ಗೋಯಿಂಗ್ ಮುಖ್ಯಮಂತ್ರಿ, ಔಟ್ ಗೋಯಿಂಗ್ CM ಅಂತೇಳಿ ಲೇವಡಿ ಮಾಡಿದ್ದಾರೆ. ಸೊ ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ರಾಜಣ್ಣ, ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಂತೇಳಿ. ನಿಜಕ್ಕೂ ಔಟ್ ಗೋಯಿಂಗ್ ಯಾರು, ಇನ್ಕಮಿಂಗ್ ಯಾರು ಅಂತ ಇಲ್ಲಿ ಒಂದು ರೀತಿ ಈ ಸದನ ಅಂದರೆ ಬೆಳಗಾವಿ ಅಧಿವೇಶನ ಮುಗಿದ ನಂತರ, ಇನ್ನೇನು ನಾಳೆ ಮುಗ್ದೋಗುತ್ತೆ, ನಾಳೆ ಲಾಸ್ಟು. ಸೊ ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂಗೆ ಗೊತ್ತಾಗುತ್ತೆ ರಾಜ್ಯಾಧ್ಯಕ್ಷರು. ಇನ್ನೂ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ, ಇಲ್ಲ ಮುಖ್ಯಮಂತ್ರಿ ಫಿಕ್ಸ್ ಆಗಿದ್ದಾರೆ, ಅವರು ಔಟ್ ಗೋಯಿಂಗ್ ಏನೆಲ್ಲ, ಇನ್ಕಮಿಂಗ್ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ, ಅವರು ಒಳಗಡೆ ಇದ್ದಾರೆ ಅಂತೇಳಿ. ಅಂದರೆ ಇಲ್ಲಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವ್ರನ್ನ ಲೇವಡಿ ಮಾಡಿದ್ದಾರೆ ಇದೇ ರಾಜಣ್ಣ ಅವರು. ನೀವು ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ನೀವು ಅಂತೇಳಿ. ಇನ್ಕಮಿಂಗ್ ರಾಜ್ಯಾಧ್ಯಕ್ಷ ಯಾರು ನೋಡಿ? JCB ಪಕ್ಷದ ರಾಜ್ಯಾಧ್ಯಕ್ಷರು, JCB ಪಕ್ಷದ ಅಧ್ಯಕ್ಷರು ಮಾತನಾಡಬೇಕು, ಯತ್ನಾಳ್ ಅವ್ರು ಮಾತನಾಡಬೇಕು ಅಂತೇಳಿ ಪಕ್ಷಾತೀತವಾಗಿ ಯತ್ನಾಳ್ ಅವ್ರಿಗೆ ಇಲ್ಲಿ ಸದನದಲ್ಲಿ, ಬೆಳಗಾವಿಯ ಅಧಿವೇಶನದಲ್ಲಿ ಸದನದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಯತ್ನಾಳ್ಗೆ ಆ ರೀತಿಯ ಬಹುಪರಾಕ್ ಹಾಕೋದಿದೆಯಲ್ಲ, ಈ ಹಿಂದೆ ಯಾವ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದ ಅಧಿವೇಶನದಲ್ಲಿ ಯಾವತ್ತೂ ಕೂಡ ಇಂಥ ಘಟನೆ ನಡೆದಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಪಕ್ಷಾತೀತವಾಗಿ ಯಾರಾದರೂ, ಅದರಲ್ಲೂ ಯಾರು ಅವರೆಲ್ಲ ಪಕ್ಷಾತೀತವಾಗಿ ಘೋಷಣೆ ಕೂಗ್ತಾ ಇರುವಂಥವ್ರು ಯಾರು? ಯತ್ನಾಳ್ JCB ಪಕ್ಷದ ಅಧ್ಯಕ್ಷರು ಮಾತನಾಡಬೇಕು, ಯತ್ನಾಳ್ ಅವ್ರು ಮಾತನಾಡಬೇಕು ಅಂತ. ಯಾರು ಸಾಮಾನ್ಯ ಆಸಾಮಿಗಳಲ್ಲ, ಎಲ್ಲರೂ ಕೂಡ ಆಗಿದ್ದಂಥವ್ರು. ಅಲ್ಲಿರ್ತಕ್ಕಂಥ ಸದನದಲ್ಲಿ ಯಾರಿದ್ದಾರೆ? ಇನ್ಯಾರಿದ್ದಾರೆ? ಸಚಿವರಿದ್ದಾರೆ, ಶಾಸಕರುಗಳಿದ್ದಾರೆ. ಅದರಲ್ಲೂ BJP ಶಾಸಕರು ಜೊತೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಕೂಡ ಬಹುಪರಾಕ್ ಆಗ್ತಾರೆ ಅಂದರೆ ಇಲ್ಲಿ ಯತ್ನಾಳ್ ಅವರ ಆ ತಾಕತ್ತು, ಆ ಪವರು ಎಂಥದ್ದಿರಬೇಡ ಯೋಚಿಸಿ. ಯತ್ನಾಳ್ ಒಂಥರ ನೀವು ಹೇಳಿ ಕೇಳಿ ಇಲ್ಲಿ ಒಂಟಿ ಸಲಗ ಅಂತ ಹೇಳ್ಬೋದು ಸದನದಲ್ಲಿ. ಇನ್ನೊಂದು ಆಶ್ಚರ್ಯಕರವಾದಂಥ ಘಟನೆ ಏನಂದರೆ, ವಿರೋಧ ಪಕ್ಷದ ನಾಯಕ ಯತ್ನಾಳ್ ಅವರ ಅಥವಾ ಇಲ್ಲಿ ಏನು ಅಶೋಕ್ ಅವರ, ಯಾರು ವಿರೋಧ ಪಕ್ಷದ ನಾಯಕರು ಯಾರು? ಇಲ್ಲಿ ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ಪಕ್ಷ BJPನ ಅಥವಾ JCB ಪಕ್ಷನ ಅಂತೇಳಿ ಒಂದು ರೀತಿ ಪ್ರಶ್ನಾರ್ಥಿತ ಆಗುವಂಥ ಘಟನೆಗಳು, ನಿದರ್ಶನಗಳು ಸಾಕಷ್ಟು ಸದನದಲ್ಲಿ ನಡೆದಿರುವಂಥದ್ದು. ಆಡಳಿತ ಪಕ್ಷವನ್ನು ಕಿವಿ ಹಿಂಡುವಂಥ ಕೆಲಸ ವಿರೋಧ ಪಕ್ಷ ಮಾಡಬೇಕು. ಇಲ್ಲಿ ವಿರೋಧ ಪಕ್ಷ ಯಾರು? BJP ನಾಯಕರುಗಳು ಮಾಡಬೇಕು. ಅಷ್ಟು ಜನ BJP ನಾಯಕರುಗಳಿಗೆ ಒಂದು ಒಂಟಿ ಸಲಗ ಸರಿಸಾಟೆ ಆಗುತ್ತೆ ಅಂದರೆ ನೋಡಿ, ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ನೀವು 10 ಜನ ಬಂದರೂ ಕೂಡ ಒಬ್ಬ ಯತ್ನಾಳ್ ಸಾಕು ಎನ್ನುವಂತೆ ಯತ್ನಾಳ್ ಅವರ ಆರ್ಭಟ ಹಂಗಿತ್ತು. ಯತ್ನಾಳ್ ಅವರು ಆ ಸದನದಲ್ಲಿ ಆಡಳಿತ ಪಕ್ಷದವ್ರನ್ನ ಕಿವಿ ಹಿಡ್ತಾ ಇದ್ದಂಥ ರೀತಿ ಹಂಗಿತ್ತು, ಆಡಳಿತ ಪಕ್ಷದವ್ರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಂಥ ರೀತಿ ಹಂಗಿತ್ತು. ಯತ್ನಾಳ್ ಈ ಬಾರಿ JCB ಪಕ್ಷದ ಯತ್ನಾಳ್ ಅವರು ಒಂಟಿ ಸಲಗದ ರೀತಿಯಲ್ಲಿ ಆಡಳಿತ ಪಕ್ಷದವರಿಗೆ ಕಿವಿ ಹಿಂಡಿದ್ದಾರೆ, ಜೊತೆಯಲ್ಲಿ ವಿರೋಧ ಪಕ್ಷದವರಿಗೂ ಕೂಡ ಎಚ್ಚರಿಸಿದ್ದಾರೆ. ಇಲ್ಲಿ ಯತ್ನಾಳ್ ಅವರು ನೋಡಿ, ಬಹುಮುಖ್ಯವಾದಂಥ ಪ್ರಶ್ನೆ ಇಲ್ಲಿ ಯತ್ನಾಳ್ ಅವರು ಮಾಡಿದಂಥ ಪ್ರಶ್ನೆ ಏನಂದರೆ, ಅದು ಈ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಹಣ ಸಂದಾಯ ಆಗಿದ್ದಿರಲಿಲ್ಲ. ಅಂದರೆ ಜನವರಿಯಿಂದ ಆಗಸ್ಟ್ವರೆಗೂ ನಾವು ಫುಲ್ ಹಣ ಹಾಕ್ಬಿಟ್ಟಿದ್ದೀವಿ, ಅವ್ರವ್ರ ಖಾತೆಗೆ ಹಾಕ್ಬಿಟ್ಟಿದ್ದೀವಿ, 23 ಕಂತು ಫುಲ್ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಸಮರ್ಥನೆ ಕೊಟ್ಟಿದ್ದಾರೆ. ನಿನ್ನೆ ಕ್ಷಮೆಯಾಚನೆಯೂ ಕೂಡ ಮಾಡಿದ್ದಾರೆ. ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಭಾಳ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಕೇಳ್ತಾರೆ, ಮೇಡಮ್ ನೀವು ಜನವರಿಯಿಂದ ಆಗಸ್ಟ್ವರೆಗೂ ಫುಲ್ಲು ಹಣವನ್ನು ಹಾಕಿದ್ದೀರ ಖಾತೆಗೆ, ಏನು ಈ ಫಲಾನುಭವಿಗಳಿಗೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಕಿದ್ದೀರಾ, ಅಥವಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಹಾಕಿದ್ದೀರಾ ಅಥವಾ ಇಲ್ವಾ ಅಂತೇಳಿ ಪ್ರಶ್ನೆ ಕೇಳಿದಾಗ ಭಾಳ ಅಲ್ಲಿ ಒಂಥರ ಗೊಂದಲಮಯವಾದಂಥ ಉತ್ತರವನ್ನು ಕೊಡ್ತಾರೆ ಇಲ್ಲಿ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದನ್ನು ಕೂಡ ತೀವ್ರವಾದಂಥ ತರಾಟೆಗೆ ಎಷ್ಟು ಈ ವಿರೋಧ ಪಕ್ಷದವರು ತರಾಟೆಗೆ ತೆಗೆದುಕೊಳ್ತಾರೋ ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಯತ್ನಾಳ್ ಅವರು ತರಾಟೆಗೆ ತೆಗೆದುಕೊಳ್ತಾರೆ. ಇದೊಂದೇ ವಿಚಾರ ಅಲ್ಲ, ಬೆಳಗಾವಿ ಅಧಿವೇಶನ ಅಂದ್ರೇನು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು, ರೈತರ ಕುರಿತು, ಸ್ಥಳೀಯ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲುವಂಥದ್ದು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿರುವಂಥದ್ದು. ಅದನ್ನು ಆಡಳಿತ ಪಕ್ಷಕ್ಕೆ ಕಿವಿ ಹಿಂಡುವಂಥ ಕೆಲಸವನ್ನು ವಿರೋಧ ಪಕ್ಷದವ್ರು ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಆಗಲೇ ವಿರೋಧ ಪಕ್ಷ ಇಲ್ಲಿ BJPನ JCB ಪಕ್ಷದ ಯತ್ನಾಳ್ ಅವರ ಅಂತೇಳಿ.
ಅಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಯತ್ನಾಳ್ ಅವರು ಒಂಟಿ ಸಲಗದ ರೀತಿಯಲ್ಲಿ ಸದನದಲ್ಲಿ ಸದ್ದು ಮಾಡಿದ್ದಾರೆ. ಸೊ ವಿರೋಧ ಪಕ್ಷದವರು ಕೂಡ ಗಪ್ಚುಪ್ ಆಗ್ಬಿಟ್ಟಿದ್ದಾರೆ. ಆಡಳಿತ ಪಕ್ಷದವರು ಕೂಡ ಏನಪ್ಪ ಯತ್ನಾಳ್ ಹಾವಳಿ ಇದು, ಯತ್ನಾಳ್ ಹವಾ ಅಂತೇಳಿ ಸೊ ಅವರೇ ಉಬ್ಬೇರಿಸ್ಕೊಂಡಿದ್ದಾರೆ. ಇನ್ನು ಯತ್ನಾಳ್ ಅವರು ನೋಡಿ, ಪ್ರಮುಖವಾಗಿ ಒಂದು ಗೃಹಲಕ್ಷ್ಮಿ ಯೋಜನೆ ಕುರಿತು ಧ್ವನಿ ಎತ್ತಿದ್ದು, ಮತ್ತೊಂದು ಬೆಳಗಾವಿಯ ರೈತರ ಸಮಸ್ಯೆ ಕುರಿತು ಧ್ವನಿ ಎತ್ತಿದ್ದು, ಸ್ಥಳೀಯ ಬೆಳಗಾವಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು, ರೈತರ ಸಮಸ್ಯೆ ಕುರಿತು ಸೊ ಈ ರೀತಿ ಧ್ವನಿ ಎತ್ತಿದ್ದು. ಅದನ್ನು ಹೊರತುಪಡಿಸಿದರೆ ಭಾಳ ಮುಖ್ಯವಾಗಿ ಇಲ್ಲಿ ಪೊಲೀಸ್ ವ್ಯವಸ್ಥೆಯ ಕುರಿತು ಕೂಡ ಇಲ್ಲಿ ಯತ್ನಾಳ್ ಅವರು ಭಾಳ ಗಂಭೀರವಾದಂಥ ಅವ್ಯವಸ್ಥೆಯ ಕುರಿತು ಧ್ವನಿ ಎತ್ತಿರುವಂಥದ್ದು. ನೋಡಿ, ಅಲೋಕ್ ಕುಮಾರ್ ಅವರು ಮೊನ್ನೆ DGP ಆಗಿ ಏನು ಅಧಿಕಾರವನ್ನು ವಹಿಸ್ಕೊಂಡ ಕ್ಷಣದಲ್ಲೇ ಪರಪನ ಅಗ್ರಹಾರಕ್ಕೆ ಹೋಗ್ತಾರೆ. ಅಲ್ಲಿ ಗಾಂಜಾ, ಫಿಮು ಇತ್ಯಾದಿ ಏನೆಲ್ಲ ಆರೋಪಗಳೆಲ್ಲ ಕೇಳಿಬಂತವಲ್ಲ ಮೊನ್ನೆ. ಉಗ್ರನಿಗೆ ಅಲ್ಲಿ ರಾಜಾತಿಥ್ಯ, ಜೊತೆಯಲ್ಲಿ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ, ಈ ರೀತಿ ಆರೋಪ ಕೇಳಿಬಂತಲ್ಲ. ಇದನ್ನು ರಿಪೇರಿ ಮಾಡುವಂಥ ಕೆಲಸಕ್ಕೆ ಅಧಿಕಾರ ವಹಿಸ್ಕೊಂಡ DGP ಆಗಿ ಅಧಿಕಾರ ವಹಿಸ್ಕೊಂಡ ಮೊದಲನೇ ದಿನವೇ ಪರಪನ ಅಗ್ರಹಾರಕ್ಕೆ ಹೋಗ್ತಾರೆ. ಅಂತಹ ದಕ್ಷ ಅಧಿಕಾರಿ ಇವರು ಕೆಲಸ ಮಾಡೋದು ಒಂದು ಕಡೆ ಆಗಲಿ, ಇವ್ರ ಹೆಸರನ್ನು ಕೇಳಿದ್ರೆ ಕೂಡ ಬೆಚ್ಚಿ ಬೀಳುವಂಥ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಕ್ರಿಮಿನಲ್ಸ್ಗಳಾಗಿರ್ಬೋದು, ಅಂಡರ್ವರ್ಲ್ಡ್ ಆಗಿರ್ಬೋದು, ಎಲ್ಲರೂ ಕೂಡ ಗಪ್ಚು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಅಂತಹ ದಕ್ಷ ಅಧಿಕಾರಿಗಳು ಕೂಡ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಇಲ್ಲಿ ಯತ್ನಾಳ್ ಅವರು ಆರೋಪ ಮಾಡಿದ್ದು ಕೆಲವರು ಅದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇರುವಂಥದ್ದು, ಕೆಲ ಭ್ರಷ್ಟ ಅಧಿಕಾರಿಗಳು, ಕೆಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ಸಮಾಜಕ್ಕೆ ಈ ಸಮಾಜ ಶಾಂತಿಯಿಂದ ಇದೆ, ನಾವು ನೀವೆಲ್ಲರೂ ಕೂಡ ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡ್ತೀವಿ 12 ಗಂಟೆ ರಾತ್ರಿ ಆದರೂ ಕೂಡ ಅಂದರೆ ಅದಕ್ಕೆ ಎಲ್ಲ ಒಂದು ಕಡೆ ಅಲೋಕ್ ಕುಮಾರ್ ಅಂತ ಒಬ್ಬ ಒಳ್ಳೆಯ ಅಧಿಕಾರಿಗಳಿಂದ, ನಿಷ್ಠಾವಂತ ಅಧಿಕಾರಿಗಳಿಂದ ಈ ಸಮಾಜ ಶಾಂತಿಯುತವಾಗಿ ಇದೆ ಅಂತ ಹೇಳ್ಬೋದು. ಆದರೆ ಕೆಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ, ಪೊಲೀಸ್ ಇಲಾಖೆ ವಿರುದ್ಧ ಧ್ವನಿ ಎತ್ತಿರುವಂಥದ್ದು. ಬೆಳಗಾವಿನಲ್ಲಿ ಅರೆಸ್ಟ್ ಮಾಡ್ತಾರೆ ಒಮ್ಮೆ CT ರವಿ ಅವ್ರನ್ನ. ಆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆದಂಥ ಘಟನೆಯನ್ನು ಇಲ್ಲಿ ಹಂಚ್ಕೊಳ್ತಾರೆ. CT ರವಿ ಅವ್ರನ್ನ ಅರೆಸ್ಟ್ ಮಾಡಿ ಒಬ್ಬ ಸಚಿವರು ಫೋನ್ನಲ್ಲೇ ಆ ಅಧಿಕಾರಿಗೆ, ಪೊಲೀಸ್ ಅಧಿಕಾರಿಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಅದೇ ಡೈರೆಕ್ಷನ್ ರೀತಿಯಲ್ಲಿ ಇಲ್ಲಿ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿ ಕೆಲಸ ಮಾಡಿದ್ರೆ ಅಲ್ಲಿಗೆ ಅವ್ರಿಗೆ ಬಡ್ತಿಯನ್ನು ಕೊಡ್ತಾರೆ. ಆದರೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ಯಾವ ಪ್ರಮೋಷನ್ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಇಲ್ಲ ಒಂದು ಕಡೆ ಈ ಕಾಡು, ನೀರು, ನೇರಳಿ ಇಲ್ಲದೆ ಇರುವಂಥ ಜಾಗಕ್ಕೆ ತೆಗೆದಾಕಿರ್ತಾರೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಿದ್ರು. ಜೊತೆಯಲ್ಲಿ ನನ್ನ ಮೇಲೆ ಸ್ವತಃ ಸುಮೋಟೋ ಕೇಸ್ ಇದು, ಸ್ವಯಂ ಪ್ರೇರಿತವಾಗಿ 79 ಕೇಸ್ಗಳನ್ನ ಹಾಕಿದ್ದಾರೆ ಅಂತೇಳಿ ಇಲ್ಲಿ ಯತ್ನಾಳ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಯಲ್ಲಿ ವಿಶೇಷವಾದಂಥ ವಕೀಲರನ್ನು ಕೂಡ ನನಗೋಸ್ಕರ ನೇಮಿಸಿದ್ದಾರೆ ಅಂತೇಳಿ ಹೇಳಿದರು. ಪೊಲೀಸ್ ಇಲಾಖೆಯ ಕೆಲ ಭ್ರಷ್ಟರ ಬಗ್ಗೆ ಇಲ್ಲಿ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ರು. ಈ ರೀತಿಯ ವ್ಯವಸ್ಥೆಗಳು ಆಗಬಾರ್ದು. ನೋಡಿ, ಇಲ್ಲಿ ಒಂಟಿಯಾಗಿ ಎಲ್ಲೋ ಒಂದು ಕಡೆ ಗರ್ಜಿಸಿದ್ರು BJPಯ ವಿರೋಧ ಪಕ್ಷದ ನಾಯಕರಿಗಿಂತಲೂ ಕೂಡ ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ಈ ಬಾರಿ ಸದನದಲ್ಲಿ ಬಹಳ ಪ್ರಬಲವಾದಂಥ ಧ್ವನಿಯನ್ನು ಎತ್ತಿದ್ರು. ಅದಕ್ಕೆ ಹೇಳೋದು, BJPಗೆ ಆಗೊಮ್ಮೆ 2028ಕ್ಕೆ ಯತ್ನಾಳ್ ಅವ್ರನ್ನ ಏನಾದರೂ ಕರೆದುಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ BJP ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಔಟ್ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತೇಳಿ KN ರಾಜಣ್ಣ, ಕಾಂಗ್ರೆಸ್ನ KN ರಾಜಣ್ಣ ಅವರು ವಿಜೇಂದ್ರ ಅವರ ಕುರಿತು ಮಾತನಾಡಿದಂಥದ್ದು, ಎಲ್ಲೋ ಒಂದು ಕಡೆ ಅಲ್ಲಿ BY ವಿಜೇಂದ್ರ ಅವರ ಬದಲಿಗೆ ಹಾಗೊಮ್ಮೆ ಯತ್ನಾಳ್ ಅಂತಹ ಒಬ್ಬ ಹಿಂದೂ ಹುಲಿಯನ್ನು ಹಾಕ್ಬಿಟ್ರೆ BJP 2028ಕ್ಕೆ ಒಂದಷ್ಟು ಬದಲಾವಣೆ ಆಗ್ಬೋದೇನೋ. ಬಟ್ ಆಂತರಿಕ ಕಲಹ ಮಾತ್ರ BJPನಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ, JDSನಲ್ಲೂ ಇದೆ. ಅದು ಎಲ್ಲ ಪಕ್ಷಕ್ಕೂ, ಯಾವ ಪಕ್ಷನೂ ಕೂಡ ಹೊರತಲ್ಲ, ಎಲ್ಲ ಪಕ್ಷದಲ್ಲೂ ಹಣೆ ಬರಹವು ಇದ್ದಿದ್ದೆ. ಹಾಗೊಮ್ಮೆ ಏನಾದರೂ BJPಯಿಂದ ಹೊರಗಿಟ್ಟು ಇವ್ರನ್ನ ಉಚ್ಚಾಟನೆ ಮಾಡಿದಾರಲ್ಲ ಆಲ್ರೆಡಿ, ಇವರನ್ನು ಹೊರಗೆ ಇಟ್ಟು 2028ಕ್ಕೆ ಹುಮ್ಮತನ ತೋರಿದ್ದೆ ಆದಲ್ಲಿ ಭಾಳ BJP ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತೆ. ಮತ್ತು ಕಾಂಗ್ರೆಸ್ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಭಾಳ ಒಳ್ಳೆಯ ಅವಕಾಶ ಇದು. ಬಿಹಾರ್ ಎಲೆಕ್ಷನ್ ನಾವು ನೋಡಿದ್ದೀವಿ, ನೀವೆಲ್ಲರೂ ಕೂಡ ನೋಡಿದ್ದೀವಿ. JDS ತುಂಬ ಒಳ್ಳೆಯ ಒಂದು ಫಾರ್ಮ್ನಲ್ಲಿರುವಂಥದ್ದು JDS ಇದೆ. BJP ಕೂಡ ಒಳ್ಳೆಯ ಒಂದು ಯತ್ನಾಳ್ ಅಂತ ನಾಯಕರನ್ನ ಏನಾದರೂ ಮತ್ತೆ ಇನ್ಕಮಿಂಗ್ ಪಕ್ಷಕ್ಕೆ ಮತ್ತೆ ಕರೆತಂದಲ್ಲಿ ಆದಲ್ಲಿ BJPಗೆ ಒಂದು ಒಳ್ಳೆ ಒಂದು ಸ್ಪೀಡ್ ಸಿಗುತ್ತೆ ಅಂತ ಹೇಳಿದ್ರು ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸದನವೇ ಅದಕ್ಕೆ ನಿದರ್ಶನ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಯತ್ನಾಳ್ ಸದನದಲ್ಲಿ ಒಂಟಿ ಸಲಗದ ರೀತಿಯಲ್ಲಿ ವಿರೋಧ ಪಕ್ಷದ, ಆಡಳಿತ ಪಕ್ಷದವರ ಕಿವಿ ಹಿಂಡಿದಂಥ ಯತ್ನಾಳ್ ಅವರು ಮತ್ತೆ BJPಗೆ ಬರಬೇಕಾ? BY ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ಸಮಸ್ತ ಕನ್ನಡಿಗರ ಧ್ವನಿ.